ವಾಣಿ ವಿಲಾಸ ಆಸ್ಪತ್ರೆಯ ಮಿಲ್ಕ್ ಬ್ಯಾಂಕ್ಗೆ ಕೋವಿಡ್ ಕಾಟ ಎದುರಾಗಿದೆ. ವಾಣಿ ವಿಲಾಸ ಆಸ್ಪತ್ರೆಯ ಮಿಲ್ಕ್ ಬ್ಯಾಂಕ್ನಲ್ಲಿ ಕೆಲಸ ಮಾಡೋಕೆ ತಜ್ಞರು ಬರ್ತಾನೆ ಇಲ್ಲ. ಕಳೆದ ವರ್ಷ ಮಾರ್ಚ್ನಲ್ಲೇ ಮಾನವ ಮಿಲ್ಕ್ ಬ್ಯಾಂಕ್ ಆರಂಭ ಆಗಬೇಕಾಗಿತ್ತು, ಆದರೆ ಈವರೆಗೂ ಉದ್ಘಾಟನೆ ಆಗೇ ಇಲ್ಲ. ವಾಣಿ ವಿಲಾಸ ಆಸ್ಪತ್ರೆ ಎದುರೇ ವಿಕ್ಟೋರಿಯಾ ಆಸ್ಪತ್ರೆ ಇದೆ. ಇದು ಸದ್ಯಕ್ಕೆ ಕೋವಿಡ್ ಕೇರ್ ಸೆಂಟರ್ ಆಗಿದೆ. ಹೀಗಾಗಿ ಕೋವಿಡ್ ಭಯದಲ್ಲಿ ಮಿಲ್ಕ್ ಬ್ಯಾಂಕ್ ಕಾರ್ಯಾರಂಭ ಆಗಿಲ್ಲ. ರಾಜ್ಯದ ಮೊದಲ ಮಾನವ ಮಿಲ್ಕ್ ಬ್ಯಾಂಕ್ ಎನಿಸಿದೆ. ಬೇರೆ ಆಸ್ಪತ್ರೆಗಳಿಗೂ ಇಲ್ಲಿಂದಲೇ ಅಗತ್ಯವಿರುವಂತಹ ಮಕ್ಕಳಿಗೆ ಎದೆಹಾಲು ನೀಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಕೋವಿಡ್ ಭಯದಿಂದಾಗಿ ಪುಣೆಯಿಂದ ಬರಬೇಕಾಗಿದ್ದಂತ ತಜ್ಞರು ಬರದ ಕಾರಣ ಮಿಲ್ಕ್ ಬ್ಯಾಂಕ್ ಉದ್ಘಾಟನೆ ಕಾಣದೆ ಹಾಗೆ ನಿಂತಿದೆ. ಮಿಲ್ಕ್ ಬ್ಯಾಂಕಿಂದ ಬಗ್ಗೆ ಹೇಳಬೇಕಂತಂದರೆ ದಿಸ್ ಈಸ್ ಶುಡ್ ಹ್ಯಾವ್ ಎ ಕೌನ್ಸಿಲರ್. ಓಕೆ, ಕೌನ್ಸಿಲರ್ ಬೇಕು, ಆಮೇಲಿಂದ ಮೈಕ್ರೋಬಯಾಲಜಿಸ್ಟ್ ಬೇಕಾಗತ್ತೆ, ಆಮೇಲೆ ಸ್ಟಾಫ್ ನರ್ಸಸ್ ಬೇಕಾಗತ್ತೆ, ಪಿಡಿಯಾಟ್ರಿಷಿಯನ್ ಬೇಕಾಗತ್ತೆ. ಸೊ ಇದು ಕೌನ್ಸಿಲರು ಮತ್ತು ಅದರ್ ಪೀಪಲ್ ಸ್ಟಿಲ್ ದೇ ಹ್ಯಾವ್ ಕಾಲ್ಡ್ ಫಾರ್ ದ ಪೇಪರ್ ಪಬ್ಲಿಕೇಶನ್. ಕರೆದ್ರೂ ಕೂಡ ಯಾರೂ ಬರ್ತಾ ಇಲ್ಲ. ಬಿಫೋರ್ ಕೋವಿಡ್ ದೇ ವರ್ ರೆಡಿ ಟು ಕಮ್. ಆಫ್ಟರ್ ಕೋವಿಡ್ HR ಬಂದಿಲ್ಲ ಇನ್ನು, ಇನ್ ಸ್ಪೈಟ್ ಆಫ್ ರಿಕ್ವೆಸ್ಟಿಂಗ್ ದೆಮ್ ಟು ಕಮ್ ಆ್ಯಂಡ್ ವರ್ಕ್. ಅವರೆಲ್ಲ ಬಂದು ಸ್ಟ್ರೆಂಥನ್ ಮಾಡಿದ ತಕ್ಷಣ ಅವ್ರು ಬರದೇ ಇದ್ರು, ಇಲ್ಲ ಅಪಾಯಿಂಟ್ಮೆಂಟ್ ಆಗಿಲ್ಲ, ಇಂಟ್ರ್ಯೂಗೆ ಬಂದಿಲ್ಲ ಅವರು. ಆಮೇಲೆ ಇನ್ನೊಂದು ಏನಂತಂದರೆ ಅವರು ಬರದೇ ಇದ್ದರೂ ಕೂಡ ನಮ್ಮಲ್ಲಿ ಇರೋವಂಥ ಸಿಬ್ಬಂದಿ ವರ್ಗದವರೇ ದೇ ಆರ್ ರೆಡಿ ಟು ವರ್ಕ್ ಫಾರ್ ದಿಸ್ ಮಿಲ್ಕ್ ಬ್ಯಾಂಕ್. ಇಫ್ ದೇ ಆರ್ ನಾಟ್ ಕಮಿಂಗ್ ಆಲ್ಸೋ ವಿ ಆರ್ ಟೇಕಿಂಗ್ ಅವರ್ ಓನ್ ಪೀಪಲ್ ಆ್ಯಂಡ್ ವಿ ಆರ್ ಸ್ಟಾರ್ಟಿಂಗ್. ಆಗಿ ಡಿಲೇ ಆಗಿದೆ ಅಂತಂದರೆ ಒಂದು ವಿ ವರ್ ಪ್ಲ್ಯಾನಿಂಗ್ ಟು ಡೂ ಇಟ್ ಇನ್ ದ ಲಾಸ್ಟ್ ಮಾರ್ಚ್ ಏಪ್ರಿಲಲ್ಲಿ ಮಾಡ್ಬೇಕು ಅಂದ್ಕೊಂಡಿದ್ವಿ. ಎಕ್ವಿಪ್ಮೆಂಟ್ಸ್ ಎಲ್ಲ ಬಂತು, ಇನ್ಸ್ಟಲೇಷನ್ ಆಯಿತು, ಮತ್ತು ಸ್ವಲ್ಪ ಅವರು ಇನ್ಸ್ಟಲೇಷನ್ ಬರೋರಿದ್ರು, ಸೆಕೆಂಡ್ ಬ್ಯಾಚ್ ವರ್ ಸಪೋಸ್ ಟು ಕಮ್. ಆ ಟೈಮಲ್ಲೇ ಇದು ಕೋವಿಡ್ ಬ್ರೇಕಪ್ ಆಯಿತು. ಚಿತ್ರದುರ್ಗದಲ್ಲಿ ತಡರಾತ್ರಿ ಸುರಿದಂತ ಭಾರೀ ಮಳೆಯಿಂದ ರೈತರಿಗೆ ಭಾರೀ ಹೊಡೆತ ಬಿದ್ದಿದೆ. ಮಳೆಯ ಆರ್ಭಟಕ್ಕೆ ಮೆಕ್ಕೆಜೋಳ ರಾಶಿ ಕೊಚ್ಚಿಕೊಂಡು ಹೋಗಿದೆ. ಚಿತ್ರದುರ್ಗ ತಾಲೂಕಿನ ಅಳಗವಾಡಿ ಗ್ರಾಮದ ಕಣದಲ್ಲಿ ಹಾಕಿದ ಮೆಕ್ಕೆಜೋಳದ ರಾಶಿ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ನೀರಲ್ಲಿ ಕೊಚ್ಚಿಕೊಂಡು ಹೋದ ಮೆಕ್ಕೆಜೋಳವನ್ನೇ ಆರಿಸಿಕೊಳ್ಳೋದಕ್ಕೆ ಪಾಪ ರೈತರು ಹರಸಾಹಸ ಪಟ್ಟಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಅಕಾಲಿಕವಾಗಿ ಸುರಿದಂತ ಭಾರೀ ಮಳೆಗೆ ರೈತರು ತತ್ತರಿಸಿದ್ದಾರೆ. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಯಿಂದ ಅಪಾರ ಪ್ರಮಾಣದ ಜೋಳ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಲಕ್ಷ್ಮೇಶ್ವರ ತಾಲೂಕಿನಾದ್ಯಂತ ಜೋಳದ ಬೆಳೆ ನೆಲಕಚ್ಚಿದೆ. ಮುಂಗಾರು ಮಳೆಯನ್ನೇ ನಂಬಿಕೊಂಡಿದ್ದ ರೈತರು ಈಗ ಬೆಳೆ ಹಾನಿಯಿಂದಾಗಿ ತಿನ್ನೋಕೆ ಜೋಳ ಇಲ್ಲ, ಜಾನುವಾರುಗಳಿಗೂ ಮೇವಿಲ್ಲ ಅಂತ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.